ಬೆಂಗಳೂರು ಹತ್ತಿರದ ರಾಮನಗರಕ್ಕೆ ಈ ಹೆಸರು ಹೇಗೆ ಬಂತು ಗೊತ್ತಾ? ಇದರ ಹಿಂದೆ ರಾಮಾಯಣದ ಒಂದು ಜನಪ್ರಿಯ ಕಥೆ ಇದೆ. ಇಂದಿನ ರಾಮನಗರವನ್ನು ಹಿಂದೆ ಕ್ಲೋಸ್ ಪೇಟೆ ಎಂದು ಕರೆಯಲಾಗುತ್ತಿತ್ತು. ಈ ಹೆಸರು ಬ್ರಿಟಿಷ್ ಅಧಿಕಾರಿ ಮಾರ್ಕ್ ಕಬ್ಬನ್ ಕಾಲದ ಆಡಳಿತಕಾರಿ ಸರ್ ಬ್ಯಾರಿ ಕ್ಲೋಸ್ ಅವರ ಹೆಸರಿನಿಂದ ಬಂದಿತ್ತು. ಆದರೆ ಸ್ಥಳೀಯ ಜನರಲ್ಲಿ ಮತ್ತೊಂದು ಪ್ರಸಿದ್ಧ ನಂಬಿಕೆ ಇದೆ. ರಾಮಾಯಣದ ಕಾಲದಲ್ಲಿ ಶ್ರೀರಾಮ ಸೀತೆಯನ್ನು ಹುಡುಕುತ್ತಾ ಈ ಭಾಗಕ್ಕೆ ಬಂದಿದ್ದರು ಎಂಬ ಪುರಾಣ ಪ್ರಸಿದ್ಧ ಕಥೆ ಇದೆ. ಈ ಪ್ರದೇಶದ ಬಂಡೆ, ಬೆಟ್ಟಗಳು ಮತ್ತು ಪ್ರಕೃತಿ ಆ ಕಥೆಯೊಂದಿಗೆ ಸಂಬಂಧ ಹೊಂದಿವೆ ಎಂದು ಅನೇಕರು ನಂಬುತ್ತಾರೆ. ಸ್ವಾತಂತ್ರ್ಯದ ನಂತರ ಸ್ಥಳೀಯ ಬೇಡಿಕೆಯಂತೆ 1973ರಲ್ಲಿ ಕರ್ನಾಟಕ ಸರ್ಕಾರ ಕ್ಲೋಸ್ ಪೇಟೆ ಎಂಬ ಹೆಸರನ್ನು ಬದಲಿಸಿ ರಾಮನಗರ ಎಂದು ಅಧಿಕೃತವಾಗಿ ನಾಮಕರಣ ಮಾಡಿತು. ಇಂದಿಗೆ ರಾಮನಗರವು ತನ್ನ ಬಂಡೆ, ಬೆಟ್ಟಗಳು, ರೇಷ್ಮೆ ಉದ್ಯಮ ಮತ್ತು ಶೋಲೆ ಸಿನಿಮಾದ ಚಿತ್ರೀಕರಣ ನಡೆದ ಸ್ಥಳ ಎಂಬ ಕಾರಣಕ್ಕೂ ವಿಶ್ವಪ್ರಸಿದ್ಧಿಯಾಗಿದೆ. ಹೀಗಾಗಿ ರಾಮನಗರ ಎನ್ನುವುದು ಕೇವಲ ಒಂದು ನಗರದ ಹೆಸರಲ್ಲ, ಇತಿಹಾಸ, ಜನನಂಬಿಕೆ ಮತ್ತು ಪ್ರಕೃತಿ ಸೌಂದರ್ಯದ ಸಂಗಮವಾಗಿದೆ. ಇಂತಹ ಇನ್ನಷ್ಟು ಕರ್ನಾಟಕದ ಇತಿಹಾಸ ತಿಳಿಯಲು ಫಾಲೋ ಮಾಡಿ.